ಕರ್ತನಿಗೆ ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ಕೀರ್ತನೆ 5ನೇ ಅಧ್ಯಾಯ 3ನೇ ವಚನ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ನನ್ನ ಪ್ರಾರ್ಥನೆ ನಿನಗೆ ಸಮರ್ಪಿಸಿ ಸದುತ್ತರವನ್ನು ದಯಪಾಲಿಸು. ದಾವೀದನು ಬೇಡ್ಕೊಳ್ತಾ ಇದ್ದಾನೆ. ಇಂದಿನ ದಿವಸ ನಾವು ಬೇಡ್ಕೊಂಡ್ರೆ ನಮ್ಮ ಉದ್ಯೋಗದಲ್ಲಿ, ನಮ್ಮ ಹೊಲಗಳಲ್ಲಿ, ನಮ್ಮ ಸ್ಥಿತಿಗತಿಗಳಲ್ಲಿ, ನಮ್ಮ ಶರೀರದಲ್ಲಿ, ಋತ್ಮತೆ ಶರೀರದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಬಾಧೆಯನ್ನು ಹೊಂದುತ್ತಿದ್ದೆವೋ ಎಲ್ಲ ವಿಷಯಗಳಲ್ಲಿ ದೇವರಿಗೆ ಒಂದು ಸಲ ಉದಯವೇ ದೇವರನ್ನು ಪ್ರಾರ್ಥಿಸಿದರೆ ಎಷ್ಟು ನಮಗೆ ದೇವರ ಕೃಪೆ ಸಿಗುತ್ತೆ. ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ನಾವು ಉದಯದಲ್ಲೇ ದೇವರನ್ನು ಕೇಳಿಕೊಂಡ್ರೆ ನೀವು ಹೊಂದಿದ ಗಾಯಗಳಿಂದ ನಮಗೆ ಸ್ವಸ್ಥತೆಯಾಗುತ್ತದೆ. ನೀವು ಹೊಂದಿದ ಗಾಯಗಳಿಂದ ನಮಗೆ ಸ್ವಸ್ಥತೆ. ನಮ್ಮ ಹೃದಯವು ಸಂತೋಷಭರಿತವಾಗಿರಬೇಕು ಅಂದರೆ, ಶಾಂತಿ ಬೇಕು ಅಂದರೆ ಉದಯವೇ ದೇವರನ್ನು ಪ್ರಾರ್ಥನೆ ಮಾಡಿರಿ. ಉದಯದಲ್ಲೇ ದೇವರನ್ನು ಬೇಡಿಕೊಳ್ಳ್ರಿ. ದಾವೀದನು ಇಲ್ಲಿ ನಮಗೆ ಪಾಠವನ್ನು ಹೇಳ್ತಾ ಇದ್ದಾನೆ. ದಾವೀದನನ್ನು ನಾವು ತರ ಜೀವಿತವನ್ನು ಹಿಂಬಾಲಿಸಿದಾಗ ನಾವು ಬಲಗೊಳ್ತೀವಿ, ಸ್ಥಿರಗೊಳ್ತೀವಿ, ಸಿದ್ಧಗೊಳ್ತೀವಿ. ದಾವೀದನು ಇಸ್ರಾಯೇಲ್ ಪ್ರಜೆಗಳಿಗೆ ಪ್ರಸಿದ್ಧಿ ಚೆಂದದನು. ವೀರನು, ಶೂರನು, ಪರಾಕ್ರಮಶಾಲಿ. ಆತನು 40 ವರ್ಷಗಳು ಇಸ್ರಾಯೇಲ್ ರಾಜ್ಯವನ್ನು ಪರಿಪಾಲಿಸಿದನು, ಯುದ್ಧ ಮಾಡಿದನು. ಯೇಸು ಕ್ರಿಸ್ತು ವಂಶ, ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದನು. ಯೂದಾ ಗೋತ್ರ ಪಶ್ಚಿಮವು ಅನಿಸಿಕೊಂಡನು. ನಾತಾನು ಬಂದು ಪ್ರವಕ್ತ ಹೇಳಿದ ಮಾತಿಗೆ ಭಯ ಬಂತು. ಯಾಕೆಂದರೆ ಬತ್ಷೆಬಾ ವಿಷಯದಲ್ಲಿ ಬಹು ಕ್ರೂರಿಯಾಗಿ ನಡ್ಕೊಂಡ. ಎಷ್ಟು ಕ್ರೂರವಾಗಿ ನಡ್ಕೊಂಡಂದ್ರೆ 51ನೇ ಅಧ್ಯಾಯ ಕೀರ್ತನೆಯಲ್ಲಿ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಸಿಕೊಳ್ಳುತ್ತೇನೆ, ನನ್ನ ಪಾಪವು ಯಾವಾಗಲೂ ನಿನ್ನ ಮುಂದೆ ಇದೆ. ಬತ್ಷೆಬಾ ವಿಷಯದಲ್ಲಿ ಪಾಪವನ್ನು ಮಾಡಿದ, ಕ್ರೂರವಾಗಿ ಮನುಷ್ಯನನ್ನು ಕೊಂದು, ಕೇವಲ ನಿನ್ನ ವಿಷಯದಲ್ಲೇ ನಾನು ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದನ್ನು ಮಾಡಿದ್ದೇನೆ. ದಾವೀದನು ಯೆಹೋವ ಎದುರಿನಲ್ಲಿ ಭಯಭಕ್ತಿಗಳನ್ನು ತೋರಿಸಿ ಒಳ್ಳೆ ಮನುಷ್ಯನಾದ ಪ್ರವಕ್ತ ನಾತಾನನನ್ನು ರಾಜನೇ ಆದರೆ ವಿಧೇಯತವಿದೆ, ತಗ್ಗಿಸ್ಕೊಳ್ತಾನೆ. ದಾವೀದನನ್ನು ನೀನು ಪಾಪ ಮಾಡಿದೀಯಾ ಅಂತ ಹೇಳಿದರೆ 4 ಕುರಿಗಳು ಕೊಡಬೇಕು ಅಂತ ಹೇಳಿದರೆ, ಹೌದು 4 ಕುರಿಗಳು ಕೊಡಬೇಕು, ಪಾಪ ಮಾಡಿದಾನೆ ಅಂತಂದು ಆಯಾ ಕತೆಗೆ ಹೇಳಿದಾಗ, 1 ಕುರಿಗೆ ಬದಲು 4 ಕುರಿಗಳು ಕೊಡಬೇಕು ಅಂದಾಗ, ಧರ್ಮಶಾಸ್ತ್ರ ವಿಷಯದಲ್ಲಿ ತನ್ನ ಮನೆಯವರನ್ನು ಕಳೆದುಕೊಂಡಾಗ ಒಬ್ಬ ಮಗಳು ಅವಮಾನ, ಚಿಂತೆ, ಬಾಧೆ ಎಲ್ಲವನ್ನು ಅನುಭವಿಸಿ, ಅಪ್ಪಾ ನಿನಗೆ ಸ್ತೋತ್ರ, ನನ್ನನ್ನು ಏನಾದರೂ ಮಾಡು, ನನ್ನ ಪ್ರಜೆಗಳನ್ನು ಮಾತ್ರ ಏನು ಮಾಡಬೇಡ. ಯಾಕೆಂದರೆ ನಾನು ಮಾಡಿದ್ದ ಪಾಪ, ನನ್ನ ಪಾಪವನ್ನು ಅವರ ಮೇಲೆ ರುದ್ದಬೇಡ, ಅವರಿಗೆ ಏನೂ ಆಗಬಾರದು ಅಂತ ಎಷ್ಟು ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಯಲ್ಲಿ ಕೆಟ್ಟಿದ್ದನ್ನು ಮಾಡಿದ್ದೇನೆ ಅಂತ ಯೆಹೋವ ದೇವರ ಹತ್ರ ವಿನಯವಾಗಿ ತನ್ನ ಭಯಭಕ್ತಿಗಳನ್ನು ತೋರಿಸ್ತಾ ಇದ್ದಾನೆ. ನೋಡ್ರಿ, ನಾನು ದ್ರೋಹಿ, ನಾನೇ ಒಪ್ಪಿಸಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನಿನ್ನಲ್ಲಿದೆ ಅಂತಂದು ಒಪ್ಪಿಸಿಕೊಂಡು ಪಶ್ಚಾತ್ತಾಪಪಟ್ಟು ದೇವರ ಮಗನೆಂದು ಎನಿಸ್ಕೊಂಡು, ದಾವೀದು ಮಗನು ಯೇಸು ಕ್ರಿಸ್ತನನ್ನು ಅನಿಸ್ಕೊಂಡಾಗ ದಾವೀದ ರಾಜ್ಯವು, ಸಂತಾನವು ಶಾಶ್ವತವಾಗಿರುವುದಂತಂದು ವಾಗ್ದಾನ ಮಾಡಿದ್ದಾನೆ. ವಾಗ್ದಾನ ಮಾಡಿದ ಕೃಪೆಗಾಗಿ ದೇವರು ನೋಡ್ರಿ, ಕೀರ್ತನೆ 5:4 ನೀನು ದುಷ್ಟತನದಲ್ಲಿ ಸಂತೋಷವ
ಆಗುವನಲ್ಲ. ದೇವರ ಕೆಟ್ಟದ್ದನ್ನು ನಿನ್ನ ಬಳಿಯಲ್ಲಿ ತಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ನೋಡ್ರಿ ಹೆಂಗೆ ಇವೆಲ್ಲ ಗೊತ್ತು ದಾವೀದನಿಗೆ. ಪಶ್ಚಾತ್ತಾಪಟ ವಿಧೇಯತೆ ತೋರಿಸಿದ ವಿಶಾಲ ಹೃದಯವು ದಾವೀದಂದು. ಅಷ್ಟು ಹೃದಯವು ನಮಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ವಿಧೇಯತೆ ತೋರಿಸ್ತಾನೆ ನೋಡ್ರಿ. ನಿನ್ನ ದುಷ್ಟತ್ವನಲ್ಲಿ ಸಂತೋಷಿಸುವ ದೇವರಿಲ್ಲ ನೋಡ್ರಿ. ದುಷ್ಟತ್ವದಲ್ಲಿ ಜನರು ಇರ್ತಾರೆ. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. ದುಷ್ಟರಿಗೆ ದೇವರು ಮಗ ತಿರ್ಸ್ಕೊಂಡ್ಬಿಡ್ತಾನೆ. ಕೆಟ್ಟದ್ದನ್ನು ನಿನ್ನ ಬಳಿಯಲ್ಲಿ ತಂಗಲಾರದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಗಳೆಲ್ಲ ನಿನಗೆ ಹೇಗೆ ಮಾಡುವರು. ಸುಳ್ಳು ಹೇಳುವ, ನಾಶನ ಮಾಡುವ, ನರಹತ್ಯೆ ಮಾಡುವವರಲ್ಲೂ ಕಪಟಗಳು ಹೇಗೆ ಮಾಡಿದ್ದಾರೆ. ದಾವೀದನ ರಾಜ್ಯ ಶಾಶ್ವತ ರಾಜ್ಯ. ಇದು ಎಲ್ಲ ಗೊತ್ತು. ದುಷ್ಟತನ ಮಾಡೋರು, ಸುಳ್ಳು ಹೇಳೋರು, ಅಧರ್ಮಿಗಳು, ನರಹತ್ಯೆ ಮಾಡೋರು, ಕಪಟಗಳು, ಇವರೆಲ್ಲ ಒಂದು ಗುಂಪಿಗೆ ಸೇರಿದವರು ಅಂತ ಕೀರ್ತನೆ 103:11 ಭೂಮಿ ಆಕಾಶಗಳು ಎಷ್ಟು ಉನ್ನತವಾಗಿವು, ಆತನಲ್ಲಿ ಭಯಭಕ್ತಿಗಳುಳ್ಳವರು ಕೃಪೆ ಅಷ್ಟು ಅಪಾರವಾಗಿದೆ. ದೇವರ ಕೃಪೆ ಅಪಾರವಾಗಿದೆ. ಪಶ್ಚಾತ್ತಾಪಟ್ರೆ ದಾವೀದ ಮತ್ತೆ ಪುನರ್ ಕೃಪೆ ತಗೊಂಬಂದ. ನೋಡ್ರಿ 2 ಸಮುವೇಲ 5ನೇ ಅಧ್ಯಾಯ 10ನೇ ವಚನದಲ್ಲಿ ಯೆಹೋವನು ದಾವೀದನ ಸಂಗಡ ಇದ್ದಿದ್ದರಿಂದ ಅಭಿವೃದ್ಧಿ ಹೊಂದುತ್ತಾ ಇದ್ದನು. ಯೆಹೋವನ ಸಂಗಡ ಅಂದರೆ ದೇವರ ಸಂಗಡ, ದಾವೀದನ ಸಂಗಡ ದೇವರಿದ್ದಾನೆ. ಅಭಿವೃದ್ಧಿ ಹೊಂದುತ್ತಾ ಬಂದನು. ಯೆಹೋವನ ಅನುಗ್ರಹದಿಂದ ಸುತ್ತ ವೈರಿಗಳು ಭಯವೆಲ್ಲ ತಪ್ಪಿ ಹೋಯಿತು. ಸುತ್ತಲೂ ವೈರಿಗಳು ಭಯವೆಲ್ಲ ತಪ್ಪಿ ಹೋಯಿತು. ಅರಸನ ಅರಮನೆಯಲ್ಲಿ ಸಮಾಧಾನದಿಂದ ನಿವಾಸಿಸುತ್ತಿದ್ದನು. ಆದರೆ ದೇವರ ಮಂಜೂಷು ಗುಡಾರದಲ್ಲಿ ದೇವರಿಗೆ ಮಂದಿರವು ಕಟ್ಟಿಸಬೇಕಂತ ಹೃದಯ ವಾಂಛೆ ನೋಡ್ತಾನೆ. ನೋಡಿ ದೇವರು ನಮಗೆ ಕೃಪೆಯಿಂದ ಕೃಪೆಗೆ ಕರ್ಕೊಂಡು ಹೋಗ್ತಾನೆ. ಆಶೆ ಭಂಗವಾಗುವುದಿಲ್ಲ ಅಂತಂದು ಹೇಳಿದ್ದಾನೆ. ಆದರೆ ದಾವೀದು ನೀನಲ್ಲ ನಿನ್ನ ಮಗನ ಕಟ್ಟಿಸಬೇಕು ಅಂದರೆ ಬಂಗಾರ, ಬೆಳ್ಳಿ, ಚಿನ್ನೆ, ಕಬ್ಬಿಣ ಎಲ್ಲ ಕೂಡ ಸೇರಿಸಿ ಗ್ರೌಂಡ್ ತಗೊಂಡು ಸಿದ್ಧ ಮಾಡಿ ನನ್ನ ಮಗನ ಕಟ್ಟಿಸ್ತಾನೆ ಮಂದಿರ ಅಂತ ಸಮಾಧಾನದಿಂದ ದೇವರ ಕೃಪೆಯನ್ನು ಹೊಂದ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ ನಿಮಗೆ ಸ್ತೋತ್ರ. ದಾವೀದನು ಶೂರರಾಗಿದ್ದರು, ವಿಧೇಯತೆ ತೋರಿಸಿದ್ದಾನೆ, ವಿನಯ ಭಾವ ತೋರಿಸಿದ್ದಾನೆ. ತಂದೆ ದಾವೀದನ ಮನಸ್ಸು ನಮಗೆ ಬೇಕು ತಂದೆ. ಯೇಸು ಕ್ರಿಸ್ತನ ಮನಸ್ಸು ನಮಗೆ ಬೇಕು ತಂದೆ. ವಿಧೇಯತೆ ಬೇಕು ತಂದೆ. ತಂದೆ ನಿಮಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ